ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಬೆಳಗುರು ಅವ್ನು ಯಾರೋ ರವಿ ಡಿಚಣ್ಣ ಅವ್ನು ಹಾಕೊಂಡು ಗುಮ್ಮಿದ್ದೆ, ಸುಳ್ಳು ಕೇಸ್ ಹಾಕಿದ್ರು ಜೈಲಿಗೆ ಹೋಗಿ ಬಂದ್ರೆ ತಲೆ ಎತ್ಕೊಂಡು ಓಡಾಡಬಹುದು. 2011ರಲ್ಲಿ ಆರ್ ಅಶೋಕ್ ಅವನನ್ನು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಬಾಮಂದಿ ಹೆಸರಲ್ಲಿ ಯಾವುದೋ ಕೂಟ್ರು ಜಾಗನ ಅವ್ರು ಬಾಮಂದಿ ಹಾಕೊಂಡ್ಬಿಟ್ಟಿದ್ರು. ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ, ಅಶೋಕನ ಮೇಲೆ. ರಾತ್ರಿ 14 ಕಂಪ್ಲೇಂಟು, ಒಂದು ಅಟ್ರಾಸಿಟಿ ಕೇಸ್ ಹಾಕಿ ಅವನ ಅಶೋಕ್ನು ರವಿಕಾಂತೇಗೌಡ ಅಂತ DCP ಇದ್ದ ಇಲ್ಲಿ, ಬೆಸ್ಗಳ್ಳಿ ರಾಮಣ್ಣನ ಮಗನು. ಈಗ ಜಾಯಿಂಟ್ ಕಮಿಷನರ್ ಆಗಿದ್ದ ಬೆಂಗಳೂರು ಸಿಟಿಗೆ. ನಮ್ಮ ಹಿಂಗೆ ಒಕ್ಕಲಿಗ ಕಮ್ಯುನಿಟಿ ಆದ್ರೆ ನೋಡಿ, ಕುಂಟೆತ್ತು ಹೊಲಕ್ಕಾಗಲ್ಲ ಅಂತೆ, ನಮ್ಮವ್ರು ನಮ್ಗಾಗಲ್ಲ. ನನ್ನ ಮೇಲೆ ಕೇಸ್ ಹಾಕ್ದವ್ರೆಲ್ಲ ಒಕ್ಕಲಿಗರೇ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದೇ ಹೇಳ್ತೀನಲ್ಲ, ಕುಂಟೆತ್ತು ಹೊಲಕ್ಕೆ ಊನ ಅಂತೆ. ಅಂದ್ರೆ ಕುಂಟೆತ್ತಿದ್ರೆ ಅದಕ್ಕೂ ಹೊಲಕ್ಕೆ ಊನ ಅಂತೆ, ನಮ್ಮವರು ನಮ್ಗೂನ ಅಂತೆ. ನೋಡಿ, ನನ್ನನ್ನ ಈ ಮಟ್ಟಕ್ಕೆ ಕೇಸ್ ಹಾಕ್ದವರು, ನನ್ನನ್ನ ಪರೀಕ್ಷೆ ಮಾಡಿದವರೆಲ್ಲ ಒಕ್ಕಲಿಗರೇ. ಆದ್ರೆ ಅವರ ಊಹೆಗೂ ಮೀರಿ ಬೆಳೆದು ನಿಂತ್ಕೊಂಡಿದ್ದೀನಿ. ಅದು ಬೇರೆ ವಿಚಾರ, ಸೈಡಿಗಿರ್ಲಿ. ಒಂದು ವಿಚಾರ, ಬಿಗ್ ಬಾಸ್ ವಿಚಾರದಲ್ಲಿ ನೆನ್ನೆ ಯಾರೋ ನನಗೊಂದು ವಿಡಿಯೋ ಕಳಿಸಿದ್ರು. ಅದ್ರಲ್ಲಿ ನೋಡಿದ್ರೆ ಬಿಗ್ ಬಾಸ್ ಸೀಸನ್ 11ನ ಮೋಕ್ಷಿತಾ ಪೈ ಅಂತಂದ್ರೆ ನನಗೆ ಗೊತ್ತಾದಂತ ಮಾಹಿತಿ ಏನಂತಂದ್ರೆ, ಮುಂಚೆ ಆಕೆ ಹೆಸರು ಐಶ್ವರ್ಯ ಪೈ ಅಂತ ಐತಂತೆ. ಮಂಗಳೂರಿಯನ್ಸು, ಅದೇನೋ BA ಮಾಡ್ಕೊಂಡು ಶ್ರೀನಗರದಲ್ಲೆಲ್ಲೋ ಜೀವನ ಮಾಡ್ತಾ ಇತ್ತಂತೆ. 2014ರ ಕತೆ ಇದು. ಇವತ್ತು 2024ರಲ್ಲಿ ಏನು ಮೋಕ್ಷಿತಾ ಪೈ ಅಂತ ಏನಿದ್ದಾಳೆ, ಹರ್ ರಿಯಲ್ ನೇಮ್ ವಾಸ್ ಐಶ್ವರ್ಯ ಪೈ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ. ಇದೇ ಮೋಕ್ಷಿತಾ ಸೀಸನ್ ಬಿಗ್ ಬಾಸ್ ಸೀಸನ್ 11ರ ಮೋಕ್ಷಿತಾ ಪೈ ಮಂಗಳೂರು ಹುಡುಗಿ. ಆಕೆ 2014ರಲ್ಲಿ ಮನೆಯಲ್ಲಿ ಯಾವುದೋ ಒಂದು ಮಗುಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಓಕೆ, ಪವಿತ್ರ ಅನ್ನೋ ಹೆಣ್ಮಗಳಿಗೆ, 14 ವರ್ಷದ ಹೆಣ್ಮಗಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಪಾಠ ಹೇಳ್ಕೊಡ್ಬೇಕಾದ್ರೆ ದುಡ್ಡಿನ ಆಸೆಗೆ ತನ್ನ ಸ್ನೇಹಿತ ನಾಗಭೂಷಣ್ ಜೊತೆ ಸೇರ್ಕೊಂಡು ಆ ಪಾಠ ಹೇಳ್ಕೊಡ್ತಾ ಇದ್ದಂತ ಟೀಚರ್ ಲೆಕ್ಕ ಹಾಕಳ್ರಿ. ಒಬ್ಬ ಟೀಚರ್ ಅಂತಂದ್ರೆ ದಾರಿ ತೋರಿಸ್ಬೇಕು. ಟೀಚರ್ ಅಂದ್ರೆ ಭವಿಷ್ಯದ ಕನಸನ್ನ ಕಾಣಿಸ್ಬೇಕು. ಟೀಚರ್ ಅಂತಂದ್ರೆ ನಾವು ಕೆಟ್ಟ ದಾರಿಲಿದ್ರೆ ಒಳ್ಳೆ ದಾರಿ ತರಬೇಕು. ಇದು ಒಬ್ಬ ಟೀಚರ್ ಕೆಲಸ. ಬಟ್ ಆದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಏನಿದ್ದಾರೆ, ಈ ಪೈ ಅಂದ್ರೆ ನಂಗೆ ದಯಾನಂದ್ ಪೈ, ಏನೋ ಈ ರಿಯಲ್ ಎಸ್ಟೇಟ್ ಬ್ಯಾರನ್ ದಯಾನಂದ್ ಪೈ ಜ್ಞಾಪಕ ಬಂದ ನಂಗೆ. ಏನಕ್ಕೆ ಈ ತರ ಆ ದುಡ್ಡಿಗೆ ಆಸೆ ಬಿದ್ದು ಈ ತರ ಮಾಡ್ಕೊಂತಾರೋ ದೇವ್ರಣ್ಣ ನಮ್ಗಂತೂ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಅಕ್ರಮ ಹಣಕ್ಕೆ ಆಸೆ ಬಿದ್ರೆ ಜೈಲು ಊಟ ಗ್ಯಾರಂಟಿ. ಆಶ್ಚರ್ಯ ಏನು ಅಂತಂದ್ರೆ, ಮನೆಗೆ ಪಾಠ ಮಾಡಕ್ಕೆ ಕಲಿಸ್ತಾ ಇದ್ದಂತ ಪೋಷಕರು ಒಂದ್ ದಿವಸ ಮಗು ಕಾಣೆ ಆಗುತ್ತೆ. ಅದನ್ನ ಕಿಡ್ನಾಪ್ ಮಾಡಿದವರು ಆ ಟೀಚರು, ಮತ್ತೆ ಆ ಮೋಕ್ಷಿತಾ ಅನ್ನೋ ಟೀಚರು, ಆ ಮೋಕ್ಷಿತಾ ಪೈ ಅನ್ನೋ ಟೀಚರು, ಮತ್ತೆ ಆಕೆಯ ಬಾಯ್ ಫ್ರೆಂಡು ಅಂತ ಆಶ್ಚರ್ಯ ಆಗುತ್ತೆ. ಬಟ್ ಇದನ್ನ ಬೆಂಗಳೂರು ಪೊಲೀಸರು, ಕರ್ನಾಟಕ ಪೊಲೀಸರು ಭೇದಿಸ್ತಾರೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ರೀತಿ ತಾಳಕ್ಕೆ ಮೇಳದ ರೀತಿನಲ್ಲಿ ಬ್ಯಾಕ್ ಗ್ರೌಂಡ್ ಈ ತರ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಆರೋಪ ಇರುವಂತ ವ್ಯಕ್ತಿಗಳನ್ನ ಯಾವ ಕ್ರೆಡೆನ್ಷಿಯಲ್ಸ್ ಮೇಲೆ ಬಿಗ್ ಬಾಸ್ ಅವರು ಕರ್ಕೊಂಬಂದು ಜನಗಳ ಮುಂದೆ ನಿಲ್ಲಿಸ್ತಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಮೋಕ್ಷಿತಾ ಇಂದ ಕರ್ನಾಟಕದ ಬಿಗ್ ಬಾಸ್ ಮುಖಾಂತರ ಬಿಗ್ ಬಾಸ್ ಅವರು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ? ಒಬ್ಬ ಮಕ್ಕಳ ಕಿಡ್ನಾಪರ್ ಆರೋಪ ಹೊತ್ತಿರೋ ಮೋಕ್ಷಿತಾ ಮತ್ತೆ ಆಕೆ ಬಾಯ್ ಫ್ರೆಂಡ್ ನಾಗಭೂಷಣ್ನ ಏನಂತ ಪ್ರೆಸೆಂಟ್ ಮಾಡ್ತಾರೆ? ನಿಜವಾಗ್ಲೂ ಇದೇ ಮೋಕ್ಷಿತನ? ಈಕೆ ನಿಜವಾಗ್ಲೂ ಮೋಕ್ಷಿತನ? ಆಮೇಲೆ ಅಲ್ಲಿ ಐಶ್ವರ್ಯ ಅಂತ ಹೇಳ್ತಾರೆ. ಕಾರಣ ಯಾಕೆ ಅಂತಂದ್ರೆ, ನಾನು ಕೇಳ್ಕೊಂಡಿದ್ದಕ್ಕೆ ಈ ಮಂಗಳೂರು ಕಡೆ ಐಶ್ವರ್ಯ ಇಸ್ ಎ ವೆರಿ ಕಾಮನ್ ನೇಮು. ಐಶ್ವರ್ಯ ಪೈ ಆಕೆ ಹೆಸರು ಅಂತ ನಮ್ಗೆ ಮಾಹಿತಿ ಸಿಕ್ತು. ಮುಂಚೆ ಐಶ್ವರ್ಯ ಪೈ ಆಗಿತ್ತು. ಈ ಕೇಸ್ ಆದ್ಮೇಲೆ ಹೆಸರು ಡ್ಯಾಮೇಜ್ ಆಗುತ್ತೆ ಅಂತ ಹೆಸರನ್ನ ಮೋಕ್ಷಿತಾ
ಪೈ ಅಂತ ಚೇಂಜ್ ಮಾಡ್ಕೊಂಡ್ರು. ನೋಡಕ್ಕೆ ಸುಂದರವಾಗಿದ್ದಾಳೆ, ಮುಗ್ಧ ಹೆಣ್ಮಗಳು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ 2014ರಲ್ಲಿ ಕಿಡ್ನಾಪ್ ಕೇಸಲ್ಲಿ ಕರ್ನಾಟಕ ಪೊಲೀಸರ ಅತಿಥಿಯಾಗಿದ್ಲು ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಕರೆದವರಲ್ಲ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಡ್ಕೊಂಡವ್ರಲ್ಲ ಅಂದ್ರೆ ನಿಜವಾಗ್ಲು ಆ ಬಿಗ್ ಬಾಸ್ ಅವ್ರಿಗೆ ಏನ್ ಹೇಳ್ಬೇಕೋ ನನಗಂತೂ ಗೊತ್ತಿಲ್ಲ. ಒಂದ್ ಕಡೆ ಚೈತ್ರ ಕುಂದಾಪುರ 5 ಕೋಟಿ ಡಿಮ್ಯಾಂಡ್ ಮಾಡಿ ಪೊಲೀಸರಿಗೆ ಅತಿಥಿ ಆಗಿದ್ಲು. ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಚೈತ್ರ ಕುಂದಾಪುರ ಆಕೆನೂ ಜೈಲು ಊಟ 5 ಕೋಟಿ ಲಂಚ 5 ಕೋಟಿ ಆಮಿಷ ದುಡ್ಡಿಸ್ಕೊಂಡು ಜೈಲು ಊಟ ತಿಂದು ಬಂದವಳೆ. ಇಲ್ಲಿ ಮೋಕ್ಷಿತಾ ನೋಡಿದ್ರೆ 2014ರಲ್ಲಿ ತನ್ನ ಸ್ನೇಹಿತ ನಾಗಭೂಷಣ್ ಜೊತೆ ಟ್ಯೂಷನ್ ಬರ್ತಾ ಇದ್ದಂತ ಮಗುವನ್ನ ಕಿಡ್ನಾಪ್ ಮಾಡಿ ಜೈಲು ಊಟನ ತಿಂದು ಬಂದಿರೋಂತ ಮೋಕ್ಷಿತಾ. ನಮಗ್ ಗೊತ್ತಿಲ್ಲ, ಇಂಥ ಕ್ರಿಮಿನಲ್ಸ್ ಬ್ಯಾಕ್ ಗ್ರೌಂಡ್ ಇರೋಂತ ಕರ್ಕೊಂಬಂದು ಬಿಗ್ ಬಾಸ್ ಅವರು ಏನ್ ಸಂದೇಶ ಕೊಡ್ತಾರೆ ದೇವರೇ ಬಲ್ಲ. ಇದರ ನಿರೂಪಕರು ಐ ಥಿಂಕ್ ಸುದೀಪ್ ಅವರು ಯೋಚನೆ ಮಾಡಬೇಕು. ಕನಿಷ್ಠ ಮಾನದಂಡಗಳನ್ನ ಇಟ್ಕೊಂಡು ತಗೊಂಬನ್ನಿ, ಸಮಾಜಕ್ಕೆ ಒಂದು ಸಂದೇಶ ರವಾನೆ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಇದು. ಬಿಗ್ ಬಾಸ್ ಅಂದ್ರೆ ನಿಮ್ಮ ಉಚ್ಚಾಟ ಮರೆಯಕ್ಕಂತೂ ಅಲ್ಲ. ಈ ಬಿಗ್ ಬಾಸ್ ಅನ್ನೋದು ಒಂದು ಸಾರ್ವಜನಿಕವಾಗಿ ಆಕರ್ಷಣೆ ಆಗಿರುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಇಂಥ ಕ್ರಿಮಿನಲ್ಸ್ ಗಳನ್ನ ಮಡ್ಕೊಂತಿರಲ್ಲ, ಅಥವಾ ಇಂಥ ಕ್ರಿಮಿನಲ್ಸ್ ಗಳನ್ನ ತಗೊಂಬಂದು ಆಟ ಆಡಿಸ್ತಿರಲ್ಲ. ಇಲ್ಲಿವರೆಗೂ ಬಿಗ್ ಬಾಸ್ ಅಲ್ಲಿ ಮೋಕ್ಷಿತ ಯಾರಿಗೂ ಗೊತ್ತಿರ್ಲಿಲ್ಲ. ಬಟ್ ಶಿ ಇಸ್ ಬಿನ್ ಎಕ್ಸ್ಪೋಸ್ಡ್. ಮೋಕ್ಷಿತ ನೋಡ್ಲೆ ಎಕ್ಸ್ಪೋಸ್ ಆಗಿದ್ದಾಳೆ. ಏನೇ ಸ್ನೇಹಿತರೆ, ಇಂಥ ಕ್ರಿಮಿನಲ್ಗಳಿಗೆ ಬಿಗ್ ಬಾಸ್ ಅಲ್ಲಿ ಜಾಗ ಇದೆ ಅಂತಂದ್ರೆ ಇದಕ್ಕಿಂತ ಆಶ್ಚರ್ಯ ಬೇಕಾ? ಆಮೇಲೆ ಆಕೆಯ ಹೆಸರು ಐಶ್ವರ್ಯ ಪೈ ಅಂತೆ. ಈಗ ಮೋಕ್ಷಿತ ಪೈ ಅಂತ ಮಾಡ್ಕೊಂಡಿದ್ದಾಳೆ. ತನ್ನ ಸ್ನೇಹಿತ ನಾಗಭೂಷಣ್ ಜೊತೆ ಸೇರ್ಕೊಂಡು ಟ್ಯೂಷನ್ ಬರ್ತಾ ಇದ್ದ ಮಗುನೇ ಕಿಡ್ನಾಪ್ ಮಾಡಿ ಜೈಲು ಊಟ ಮಾಡಿದಂತ ಮೋಕ್ಷಿತ ಇವತ್ತು ಮುಗ್ಧ ಬಿಗ್ ಬಾಸ್ ಹೆಣ್ಮಗಳು. ಇಲ್ಲಿವರೆಗೂ ಬಿಗ್ ಬಾಸ್ ಮನೇಲಿ ಇದ್ದಾಳೆ ಅಂತಂದ್ರೆ ಇದಕ್ಕಿಂತ ಆಶ್ಚರ್ಯ ಬೇಕಾ? ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇಂಥ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರೋರು ಈ ರೀತಿ 5 ಕೋಟಿ ಡಿಮ್ಯಾಂಡ್ ಮಾಡಿದಂತ ಐ ಥಿಂಕ್ ಚೈತ್ರ ಕುಂದಾಪುರ ಆಗಿರ್ಬೋದು, ಮಗುವನ್ನೇ ಕಿಡ್ನಾಪ್ ಮಾಡಿ 25 ಲಕ್ಷಕ್ಕೆ 2014ರಲ್ಲಿ ಡಿಮ್ಯಾಂಡ್ ಇಟ್ಟಂತ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ, ಇಂಥವರೆಲ್ಲ ಬಿಗ್ ಬಾಸ್ ಅಲ್ಲಿ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೋ ದೇವರೇ ಬಲ್ಲ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನನಗೆ ಗೊತ್ತಿಲ್ಲ ಇದರ ನಿರೂಪಕರಾದಂತ ಐ ಥಿಂಕ್ ಸುದೀಪ್ ಅವರು ಇದನ್ನೆಲ್ಲ ಹೆಂಗ್ ಜೀರ್ಣ ಮಾಡ್ಕೊಂಡು ಪ್ರೆಸೆಂಟ್ ಮಾಡ್ತಾರೋ ದೇವರೇ ಬಲ್ಲ. ಏನ್ಯೋ ಒಂದಂತೂ ನಿಜ ರೀ, ಸಮಾಜದಲ್ಲಿ ಸ್ಪಷ್ಟ ಸಂದೇಶ ಕೊಡೋಂಥವ್ರು, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋಂಥವ್ರನ್ನ ಬಿಗ್ ಬಾಸ್ ತರಬೇಕೆ ಹೊರತು ಈ ರೀತಿ ಚೈತ್ರ ಕುಂದಾಪುರ್ ಮೊನ್ನೆ ನೋಡಿ, ಆಕೆಗೆ ಚೈತ್ರ ಕುಂದಾಪುರ್ಗೆ ಡೇಟ್ ಇತ್ತಂತೆ, ಬಂದವಳೆ ಈಚೆ ಕಡೆ ಬಂದು ಕೋರ್ಟ್ಗೆ ಹೋಗಿ ಏನೋ ಗನಂದಾರಿ ಕೆಲಸ ಮಾಡ್ದಂಗೆ ಇವರೆಲ್ಲ. ಕನಿಷ್ಠ ನಮ್ಮಂಗೆ ಹೋರಾಟ ಮಾಡಿದ್ರು ಪರವಾಗಿಲ್ಲ, ಹೋರಾಟ ಇಲ್ಲ, ಎಲ್ಲ ಪೀಕ್ಲಾಟ, ಎಲ್ಲ ಡಿಮ್ಯಾಂಡ್ ಮಾಡೋದು ನೋಡಿ. ಆ ಮೋಕ್ಷಿತ 25 ಲಕ್ಷ ಯಾರೋ ನಾಗಭೂಷಣ್ ಜೊತೆ ಸೇರ್ಕೊಂಡು ಟ್ಯೂಷನ್ ಬರ್ತಾ ಇದ್ದದ ಮಗುನೇ ಕಿಡ್ನಾಪ್ ಮಾಡಿ ಡಿಮ್ಯಾಂಡ್ ಇಟ್ಟೋಳು ಬಿಗ್ ಬಾಸ್ ಕಂಟೆಸ್ಟೆಂಟ್. 5 ಕೋಟಿ ಟಿಕೆಟ್ ಕೊಡ್ಸಿ ಅಂತ ಕೇಳಿದವಳು ಇವಳು ಯಾರೋ ಚೈತ್ರ ಕುಂದಾಪುರ, ಅವಳು ಬಿಗ್ ಬಾಸ್ ಕಂಟೆಸ್ಟೆಂಟ್. ಆ ಬಿಗ್ ಬಾಸಿನ ಇಮೇಜ್ ನ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳುತ್ತಾ ಲೈವ್ ನ ಮುಗಿಸ್ತಾ ಇದೀನಿ. ಹಾಯ್ ಎಲ್ಲರಿಗೂ ಹಾಯ್. ಇವತ್ತು ಆ LNT ಪಕ್ಕದಲ್ಲಿ ರೋಡು ಮಾಡ್ತಾ ಇದ್ದಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಇವತ್ತು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಬಕಾಸುರ್ ತರ ನಮ್ಮ ದುಡ್ಡನ್ನ ತಿಂತಾ ಇರುವಂತ BBMP ಅಧಿಕಾರಿಗಳನ್ನ ಮಟ್ಟ ಹಾಕುವಂತ ಸಮಯ. ದಯಮಾಡಿ ಜನ ಎಚ್ಚೆತ್ತುಕೊಳ್ಬೇಕು. ಯಾವ್ದಾದ್ರು ಅನಧಿಕೃತವಾಗಿ ಅನ್ವಾಂಟೆಡ್ ವರ್ಕ್ಗಳನ್ನ ಈ BBMP ಅಧಿಕಾರಿಗಳು ಕಾಸು ಮಾಡಕ್ಕೆ ಮಾಡ್ತಾರೆ. ದಯಮಾಡಿ ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತಾ ಐ ಥಿಂಕ್ ಸುಮಾರು ದಿವಸ ಆಯ್ತು ಲೈವ್ ಬಂದು.
ಇವತ್ತು ಸಹ ಬ್ಯುಸಿ ಇದೆ. ಬಟ್ ಸ್ಟಿಲ್ ಬಿಗ್ ಬಾಸಿನ ಸೀಸನ್ 11ರ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಅವರ ಇತಿಹಾಸ ನೋಡಿ, ಅಯ್ಯೋ ದೇವ್ರೆ, ಈ ಹುಡುಗಿ ಈ ತರ ಇದ್ದಾಳ, ಇಂಥವ್ರನ್ನೆಲ್ಲ ಕರ್ಕೊಂಬಂದ್ ಬಿಗ್ ಬಾಸ್ ಬಿಟ್ಟಿದ್ದೀರಾ? ಡೈರೆಕ್ಟರ್ ಪ್ರಕಾಶ್ ಅವರೇ, ಏನ್ ಸಂದೇಶ ಕೊಡ್ತಾ ಇದೀಯಾ ಗುರು? ಬಿಗ್ ಬಾಸ್ ಅಲ್ಲಿ ಇಂಥ ಕ್ರಿಮಿನಲ್ ಹಿನ್ನೆಲೆ ಇಟ್ಕೊಂಡ್ರು, ಚೈತ್ರಾ ಕುಂದಾಪುರ್ 5 ಕೋಟಿ ಡೀಲು, ಈ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ 25 ಲಕ್ಷ ಡಿಮ್ಯಾಂಡು. 2014ರಲ್ಲಿ ಜೈಲೂಟ, ಚೈತ್ರಾ ಕುಂದಾಪುರ್ ಮೊನ್ನೆ ಜೈಲೂಟ. ಇಂಥ ಜೈಲೂಟ, ಇಂಥ ರ್ಯಾನ್ಸಮ್ಮು, ಇಂಥ ಕಿಡ್ನಾಪರ್ಗಳನ್ನ ಬಿಗ್ ಬಾಸ್ ಕರ್ಕೊಂಬಂದು ಬಿಗ್ ಬಾಸ್ ಅವರು ನಮ್ಮ ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡ್ತಾ ಇಲ್ಲ. ನಿಜವಾಗ್ಲೂ ಜನ ನಿಮ್ಮನ್ನ ಉಗಿದಿರೋದು ನೀವು ಎಚ್ಚೆತ್ಕೊಬೇಕು. ಜನ ನಿಮ್ಮನ್ನ ಉಗಿಯಕ್ ಮುಂಚೆ ಎಚ್ಚೆತ್ಕೊಬೇಕು ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಭ್ರಷ್ಟಾಚಾರನ ಕಡಿವಾಣ ಹಾಕ್ತೀವಿ. ನಾನು ಹೇಳ್ದಲ್ಲ, ದ ಡೇ ಐ ಬಿಕಮ್ ಸಿಎಂ, ಕರ್ನಾಟಕದಲ್ಲಿ 1 ವಾರದಲ್ಲಿ ಎಲ್ಲ ಟೋಲ್ ಗೇಟ್ಗಳು ಕಾಣೆಯಾಗುತ್ತೆ. ದ ಡೇ ಐ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಟೋಲ್ ಗೇಟ್ಗಳನ್ನ 1 ವಾರದಲ್ಲಿ ವಿತಿನ್ 7 days ಟೋಲ್ ಗೇಟ್ಗಳನ್ನ ರಿಮೂವ್ ಮಾಡ್ತೀವಿ. ದ ಡೇ ಐ ಬಿಕಮ್ ಸಿಎಂ ಆಫ್ ಕರ್ನಾಟಕ, ಐ ವಿಲ್ ರಿಮೂವ್, ಅವರ್ ಗವರ್ಮೆಂಟ್ ವಿಲ್ ರಿಮೂವ್ ದ ಟೋಲ್ ಗೇಟ್ಸ್ ಫ್ರಮ್ ನ್ಯಾಷನಲ್ ಹೈವೇಸ್ ಆಸ್ ವೆಲ್ ಆಸ್ ಸ್ಟೇಟ್ ಹೈವೇಸ್. ನೀವು ಟ್ಯಾಕ್ಸ್ ಕಟ್ಟುವಂತ ಈ ದೇಶದ ನಾಗರಿಕರು ನಿಮ್ಮ ಹತ್ರ ವಸೂಲಿ ಮಾಡುವಂತ ಕಾರ್ಯಕ್ರಮವನ್ನ ಖಂಡಿತ ನಾನು ಮಾಡಿಸಲ್ಲ. ದ ಡೇ ಐ ಬಿಕಮ್ ಸಿಎಂ, ದ ಟೋಲ್ ಗೇಟ್ಸ್ ವಿಲ್ ಬಿ ರಿಮೂವ್ಡ್ ಇನ್ ಕರ್ನಾಟಕ. ದಿಸ್ ಇಸ್ ಮೈ ಕಮಿಟ್ಮೆಂಟ್ ಟು ಕರ್ನಾಟಕ. ಕರ್ನಾಟಕದ ಜನತೆಗೆ ಇದು ನನ್ನ ಕಮಿಟ್ಮೆಂಟು. ಒಂದಲ್ಲ ಒಂದ್ ದಿವಸ ಸಿಎಂ ಆಗ್ತೀನಿ, ಅದರಲ್ಲಿ ಯಾವುದೇ ಇದು ಡೌಟ್ ಬೇಡ. ದ ಡೇ ಐ ಬಿಕಮ್ ಸಿಎಂ, 7 days ನಾನು ಮುಖ್ಯಮಂತ್ರಿ ಆದ 7 ದಿವಸದಲ್ಲಿ ವಿ ವಿಲ್ ರಿಮೂವ್ ನ್ಯಾಷನಲ್ ಹೈವೇ ಟೋಲ್. 1 ಟೋಲ್ ಗೇಟ್ ಇರಲ್ಲ, ₹1 ನೀವು ದುಡ್ಡನ್ನ ಆ ದಾರಿನಲ್ಲಿ ಓಡಾಡಕ್ಕೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ವಿ ವಿಲ್ ಪ್ಲಾಂಟ್ ಟ್ರೀಸ್. ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು, ಅಲ್ಲಿ ಬರುವಂತ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಲಿಕ್ಕೆ ಅಕ್ಕಪಕ್ಕದಲ್ಲಿ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಲ್ ಪ್ಲಾಂಟ್ ಟ್ರೀಸ್, ಮರಗಳನ್ನ ಪ್ಲಾಂಟ್ ಮಾಡ್ತದೆ ನಿಮ್ಮ ಆರೋಗ್ಯಕ್ಕೋಸ್ಕರ. ವಿ ವಿಲ್ ಎನ್ಶ್ಯೂರ್ ವಾಟರ್, ಟಾಯ್ಲೆಟ್, ನೀಟ್ನೆಸ್, ಮತ್ತೆ ಒಂದು ಒಳ್ಳೆ ಸೈಂಟಿಫಿಕ್ ರೋಡ್, ಆಕ್ಸಿಡೆಂಟ್ ಫ್ರೀ ರೋಡು. ಆ ರೋಡ್ ಅಲ್ಲಿ ಕ್ಯಾಟ್ ಐಸು, ಸ್ಟ್ರೀಟ್ ಲೈಟ್ಸು, ಪ್ಯಾಟ್ರೋಲಿಂಗ್ ವೆಹಿಕಲ್ಸು. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟು. ನೀವು ಜೀವಂತವಾಗಿರ್ಬೇಕು. ಆ ರೋಡ್ ಅಲ್ಲಿ ನೀವು ಚೆನ್ನಾಗಿ ಜೀವಂತವಾಗಿ ಸುರಕ್ಷಿತವಾಗಿ ಮನೆ ಸೇರ್ಕೊಬೇಕು. ಇದೇ ನಮ್ಮ ಉದ್ದೇಶ. ಜೊತೆನಲ್ಲಿ ಇಟ್ಸ್ ನಾಟ್ ಓನ್ಲಿ ದಟ್, ದ ಗವರ್ಮೆಂಟ್ ವಿಲ್ ರನ್ ಎ ಕಾಲ್ ಸೆಂಟರ್. ನಿಮಗೆ ಬರಬೇಕಾದಂತ ಎಲ್ಲ ಸೇವೆಗಳು ಮನೆಗೆ ಬರುತ್ತೆ. ದಟ್ ಈಸ್ ಆಲ್ಸೋ ವಿಲ್ ಬಿ ಎ ಕಮಿಟ್ಮೆಂಟ್ ಫ್ರಮ್ ಅವರ್ ಎಂಡ್. ನೀವು ಯಾವುದೇ ಡೆತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ, ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ, DL ಬೇಕಾಗಿರ್ಲಿ, ಖಾತೆ ಆಗಿರ್ಲಿ, ಪಾಣಿ ಆಗಿರ್ಲಿ, ನಿಮಗೆ ಏನೇ ಸರ್ಕಾರಿ ಸೇವೆ ಬೇಕಾದ್ರೂ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಸರ್ಕಾರಿ ನೌಕರರು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಸಣ್ಣ ಫೀಸನ್ನ ತಗೊಂಡು ನಿಮ್ಗೆ ಆ ಒಂದು ಸರ್ವಿಸ್ ಅನ್ನ ಕೊಡ್ತಾರೆ. ಇನ್ಫ್ಯಾಕ್ಟ್ ಎವ್ರಿ ಸಂಡೇ ಎಲ್ಲಾ ಸಿಟೀಸ್ ಅಲ್ಲೂ ಬಸ್ಸಸ್ ಅನ್ನ ಫ್ರೀ ಮಾಡ್ತೀವಿ. ದ ಡೇ ಐ ಬಿಕಮ್ ಸಿಎಂ, ಭಾನುವಾರ ಸರ್ಕಾರಿ ಬಸ್ಗಳು ಉಚಿತವಾಗಿ ಓಡಾಡುತ್ತೆ. ನೀವು ಯಾರು ಬೇಕಾದ್ರೆ ಹತ್ಬಹುದು, ಯಾರು ಬೇಕಾದ್ರೆ ಇಳಿಬಹುದು. ಕಾರಣ ಯಾಕೆ ಅಂತಂದ್ರೆ ಆವತ್ತು ರೋಡ್ಗಳಿಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಸ್ವಲ್ಪ ನಾವು ಪುರುಷತ್ ಕೊಡೋಕ್ಕೋಸ್ಕರ ವಿ ವಿಲ್ ನಾಟ್ ಅಲೋ ವೆಹಿಕಲ್ ಮೂವ್ಮೆಂಟ್ ಆನ್ ಸಂಡೇ. ನಾನು ಸಿಎಂ ಆಗಿದ್ದ ದಿವಸ ಸಿಟಿಗಳಲ್ಲಿ ಪ್ರೈವೇಟ್ ವೆಹಿಕಲ್ಸ್, ನಿಮ್ಮ ಕಾರುಗಳು, ಗಾಡಿಗಳು ಸಿಟಿಗೆ ಬರಬಾರ್ದು. ನೀವೇನಾದ್ರು ಸಿಟಿಲಿ ಓಡಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಓನ್ಲಿ ಯುಟಿಲೈಸ್ ಬಸ್. ಕಾರಣ ಯಾಕೆ ಅಂತಂದ್ರೆ ಪೊಲ್ಯೂಷನ್ ಕಡಿಮೆ ಮಾಡಕ್ಕೆ, ಮತ್ತೆ ನೀವು ಕೂಡ ಬಸ್ಸಲ್ಲಿ ಓಡಾಡಿದ್ರೆ ಉಚಿತವಾಗಿ ನಿಮ್ಗೊಂದು ಆನಂದ ಸಿಗುತ್ತೆ. ಈ ರೀತಿ ವಿಧವಾದಂತಹ ಸ್ಕೀಮ್ಗಳನ್ನ ಗೌರ್ಮೆಂಟ್ ವಿಲ್ ರನ್ ಕಾಲ್ ಸೆಂಟರ್. ನಿಮ್ಮ ಯಾವುದೇ ಸಮಸ್ಯೆಗೂ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಗೌರ್ಮೆಂಟ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಸರ್ಕಾರಿ ನೌಕರು ನಿಮ್ಮ ಮನೆಗೆ ಬಂದು ನಿಮ್ಗೆ ಸೇವೆ ಕೊಡ್ತಾರೆ. ಆಮೇಲೆ ಟೋಲ್ ಗೇಟ್ಸ್ ಆಯ್ತು. ರೈತ 40,000 ಕೆರೆಗಳಿದೆ. ವಿ ವಿಲ್ ಡಿಸಿಲ್ಟ್ ಆಲ್ ದ ಲೇಕ್ಸ್ ವಿತ್ ಇನ್ 90 days. 90 ದಿವಸದ ಒಳಗಡೆ ಎಲ್ಲ 40,000 ಕೆರೆ ಇದೆ ಕರ್ನಾಟಕದಲ್ಲಿ. ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿಸ್ತೀವಿ.
ಅಂಡ್ ಅಟ್ ದ ಸೇಮ್ ಟೈಮ್ ಡಿಸಿಲ್ಟ್ ಮಾಡ್ತೀವಿ. ಕೆರೆನ ಹೂಳ್ ತೆಗೆದು ಅದ್ರಲ್ಲಿ ನೀರು ಶೇಖರಣೆ ಆಗ್ಬೇಕು. ಸಂಬಂಧಪಟ್ಟಂತ ಡಿಸಿಗಳು ಜವಾಬ್ದಾರಿ ಹೊರ್ತಾರೆ ಇದಕ್ಕೆ. ನಾಟ್ ಓನ್ಲಿ ದಟ್, ರೈತರ 40 ನನಗೆ ಇರೋ ಮಾಹಿತಿ ಪ್ರಕಾರ 40 ಲ್ಯಾಕ್ ಬೋರ್ವೆಲ್ಸ್ ಇದೆಯಂತೆ ಕರ್ನಾಟಕದಲ್ಲಿ. ಅಂತಂದ್ರೆ ಬೋರ್ವೆಲ್ ಇಂದ ನೀರನ್ನ ಪಂಪ್ ಮಾಡಂತರು. ನಾವು ಕೆರೆಗಳಲ್ಲಿ ನೀರು ಶೇಖರಣೆ ಮಾಡಿ ಡಿಸಿಲ್ಟ್ ಮಾಡಿ ಕೆರೆಗಳಲ್ಲಿ ನೀರು ಶೇಖರಣೆ ಮಾಡಿ ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿದ್ರೆ ಮಳೆಗಾಲದಲ್ಲಿ ಕೆರೆಗಳು ತುಂಬಿಕೊಳ್ತದೆ. ನಿಮ್ಗೆ 1000 ಅಡಿಗೆ ಇರುವಂತ ನೀರು 100 ಅಡಿಗೆ ಸಿಗುತ್ತೆ. ರೈತರಿಗೆ ಅನುಕೂಲ ಆಗುತ್ತೆ. ಜೊತೆನಲ್ಲಿ ರೈತರ ಪಂಪ್ ಸೆಟ್ಗಳಿಗೆ ಉಚಿತವಾಗಿ 90% ಸಬ್ಸಿಡಿನಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಂಡ್ ವಿಂಡ್ ಮಿಲ್ ಪ್ಯಾನೆಲ್ಸ್ ಅನ್ನ ಸರ್ಕಾರ ಕೊಡುತ್ತೆ. ರೈತ ರಾಜ, ಅನ್ನ ಕೊಡೋನು ರಾಜ ಆಗ್ಬೇಕು. ಅನ್ನ ಕೊಡೋನು ಸುಖವಾಗಿರ್ಬೇಕು. ಕರ್ನಾಟಕದಲ್ಲಿ ಅನ್ನ ಕೊಡೋಂತ ರೈತ ಯಾವತ್ತು ನೇಣಾಕೊಂಬಾರ್ದು, ಆತ್ಮಹತ್ಯೆ ಮಾಡ್ಕೊಂಬಾರ್ದು. ದಿಸ್ ವಿಲ್ ಬಿ ಒನ್ ಆಫ್ ದ ಮೇನ್ ಅಜೆಂಡಾ. ಮೂರನೇದಾಗಿ, ಪ್ರತಿ ಡಿಸ್ಟಿಕ್ ಅಲ್ಲೂ 2 ರಿಂದ 3 ಹೈಟೆಕ್ ಆಸ್ಪತ್ರೆಗಳನ್ನ ಆಪರೇಟ್ ಮಾಡ್ತೀವಿ. ನಾಟ್ ಓನ್ಲಿ ದಟ್, ಆಲೋಪತಿ ಜೊತೆನಲ್ಲಿ ಹೋಮಿಯೋಪತಿ ಜೊತೆಲಿ ಆಯುರ್ವೇದಿಕ್. ನಿಮ್ಗೆ ಚಾಯ್ಸ್ ಇರಬೇಕು. ಈ ಆಸ್ಪತ್ರೆಗೆ ಹೋದ್ರೆ ನಾನು ಹೋಮಿಯೋಪತಿಗೆ ಹೋಗ್ಬೋದು, ಸರ್ಕಾರಿ ಆಸ್ಪತ್ರೆ, ಈ ಆಸ್ಪತ್ರೆ ಆಲೋಪತಿ, ಈ ಆಸ್ಪತ್ರೆ ಆಯುರ್ವೇದಿಕ್. ಈ ರೀತಿ ಚಾಯ್ಸ್ ಅನ್ನ ಕೊಡ್ತೀವಿ ನಿಮ್ಗೆ. ನಿಮ್ಮ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ನಿಮ್ಗೆ ಆಗಿರ್ಬೇಕು. ಕರ್ನಾಟಕ ವಿಲ್ ಮೇಕ್ ಇಟ್ ಗ್ರೀನ್. ಪ್ರತಿ ಮನೆಗೂ ಅಷ್ಟೇನೆ ನಿಮ್ಮ ಕರೆಂಟ್ ಅನ್ನ ನೀವೇ ಉತ್ಪಾದಿಸಣೆ ಮಾಡಲು ಸರ್ಕಾರದಿಂದ ಒಂದು ಮ್ಯಾಕ್ಸಿಮಮ್ ಸಬ್ಸಿಡಿಯನ್ನ ನಿಮಗೆ ಕೊಡಲಾಗುತ್ತದೆ. ನಿಮ್ಮ ಕರೆಂಟ್ ಅನ್ನ ಉಚಿತವಾಗಿ, ಸೂರ್ಯ ಉಚಿತವಾಗಿ ಸಿಗ್ತಾನೆ. ಪ್ಯಾನೆಲ್ಸ್ ಬೇಕಾಗಿದೆ. ದ ಗವರ್ಮೆಂಟ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಸಬ್ಸಿಡಿ. ನಿಮ್ಮ ಕರೆಂಟ್ ಅನ್ನ ನೀವೇ ಉತ್ಪತ್ತಿ ಮಾಡ್ಕೊಳ್ಳಿ. ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದು ಬೇಡ. ಎಸ್ಪೆಷಲಿ ರೈತರು. ಟೋಲ್ಗೇಟ್ ಆಯ್ತು, ಹಾಸ್ಪಿಟಲ್ಸ್ ಆಯ್ತು, ರೈತರಿಗೆ ಉಚಿತವಾದಂತ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಸೋಲಾರ್ ಪ್ಯಾನೆಲ್ಸ್ ಜೊತೆಯಲ್ಲಿ ಕೆರೆಗಳನ್ನ ಊರೆಳ್ತೀವಿ. ಆಮೇಲೆ ಸಂಬಂಧಪಟ್ಟಂತ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಅದನ್ನು ಕೂಡ ರೆಗ್ಯುಲೈಸ್ ಮಾಡ್ತೀವಿ. ವಿಲ್ ಮಾನಿಟರ್ ಇಟ್. ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಇರಬಾರ್ದು. ಭ್ರಷ್ಟಾಚಾರಕ್ಕೇನೆ ಕಾಲ್ ಸೆಂಟರ್ ಇರುತ್ತೆ. ಯಾರೇ ನಿಮ್ಮ ಹತ್ರ ಹಣ ಕೇಳಿ, ಕಾಲ್ ಅಪ್ ದ ಕಾಲ್ ಸೆಂಟರ್. ನಗು ಬರುತ್ತೆ ಕೆಲವ್ರಿಗೆ. ಕಾರಣ ಯಾಕೆ ಅಂತಂದ್ರೆ ಜೀವನದಲ್ಲಿ ಕನಸೇ ಕಾಣಿರಲ್ಲ ಅವರೆಲ್ಲ. ಒಬ್ಬ ಸಾಮಾನ್ಯ ಹಳ್ಳಿ ರೈತನ ಮಗ ಮೊಮ್ಮಗ ನಾನು CM ಆಗ್ತೀನಿ ಅಂತ ಕನ್ಸು ಕಾಣ್ತಾ ಇಲ್ಲ. ಹೇಳ್ತಾ ಇದ್ದೀನಿ, ಅದು ಹಾಗೆ ಆಗುತ್ತೆ. ನನಗೆ ನಗುನು ಬರಲ್ಲ. ಕಾರಣ ಯಾಕೆ ಅಂತಂದ್ರೆ ಕೆಲವರು ಜೀವನದಲ್ಲಿ ಕನಸೇ ಕಂಡಿರಲ್ಲ. ನನ್ನ ಕನಸುಗಳೆಲ್ಲ ಕೂಡ ನನಗೆ ನನ್ಸಾಗಿದೆ. ಕಾರಣ ಯಾಕೆ ಅಂತಂದ್ರೆ ಐ ಓನ್ಲಿ ಬಿಲೀವ್ಡ್ ಇನ್ ಮೈ ಸೆಲ್ಫ್. ಇವತ್ತೇನಾದ್ರೂ ನಾನು ಬೆಳೆದಿದ್ರೆ ಅದು ನನ್ನ ಆತ್ಮವಿಶ್ವಾಸ. ಇವತ್ತೇನಾದ್ರೂ ನಾನು ಒಂದು ಗಟ್ಟಿಯಾಗಿ ನಿಂತಿದ್ರೆ, ಅಲ್ರಿ ಇಲ್ಲಿ ಕೂತ್ಕೊಂಡು ಶಿಗ್ಗಾವಿನಲ್ಲಿ ಬೊಮ್ಮಾಯಿನ ಸೋಲಿಸ್ತೀವಿ ಅಂತಂದ್ರೆ ಐ ಆಮ್ ನಾಟ್ ಎನ್ ಆರ್ಡಿನರಿ. ಇಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿ ಮಗನ್ ಸೋಲ್ತಾನೆ ಅಂತಂದ್ರೆ ಇಟ್ಸ್ ನಾಟ್ ಎನ್ ಆರ್ಡಿನರಿ. ಇರ್ಬೋದು, ಕಾಂಗ್ರೆಸ್ ವರ್ಕ್ ಮಾಡಿರ್ಬೋದು, ಜೊತೆನಲ್ಲಿ ರಣತಂತ್ರಗಳನ್ನ ನಾವು ಕೂಡ ಹಾಕಿದೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಅನ್ನೋದು ಕೆಲವು ಬಲಿಷ್ಠ ಫ್ಯಾಮಿಲಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಬರ್ಬೇಕನ್ನೋದೇ ನಮ್ಮ ಉದ್ದೇಶ. ವಿಧಾನಸೌಧಕ್ಕೆ ಸಾಮಾನ್ಯ ಜನ MLA ಆಗ್ಬೇಕು, ಪಾರ್ಲಿಮೆಂಟ್ಗೆ ಸಾಮಾನ್ಯ ಜನ MP ಆಗ್ಬೇಕು, ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಬರಬೇಕು, ಸಾಮಾನ್ಯ ಜನ ನಿರ್ಧಾರ ಮಾಡಬೇಕು. ಆವತ್ತು ನಮ್ಮ ಕರ್ನಾಟಕ ಒಂದು ಕಸ್ತೂರಿ ಕರ್ನಾಟಕ ಆಗತ್ತೆ. ಏನ್ ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಬಸವಣ್ಣ ಇದನ್ನೇ ಹೇಳಿದ್ದು, ಏಕಮಂಟಪ, ನಾವೆಲ್ಲರೂ ಒಂದೇ ಅಂತ. ಇವತ್ ನೋಡಿದ್ರೆ ನೀನ್ ಹಿಂದೂ, ನೀನ್ ಸಾಬ್ರು, ನೀನ್ ಕಿಚ್ಚನ್ಸು, ನೀನ್ ಜೈನು, ಇವರು ಬತ್ತಿ ಇಕ್ಕೋದು ಅಲ್ರಿ. 12ನೇ ಶತಮಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳಿದವನು. ಇವ ಯಾರವ, ಇವ ಯಾರವ, ಇವ ಯಾರವ, ಇವ ನಮ್ಮವ, ಇವ ನಮ್ಮವ, ನಮ್ಮೋನೆ. ಅದನ್ನೇ ಬಸವಣ್ಣ ಹೇಳಿದ್ದು, ಅದನ್ನೇ ಕುವೆಂಪು ಸಹ ಹೇಳಿದ್ದು. ಕುವೆಂಪುನ ಅದನ್ನೇ ಹೇಳ್ತಾರೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ಕರ್ನಾಟಕ. ಅದ್ ಹೆಂಗ್ರಿ ಬಣ್ಸಕ್ಕಾಗುತ್ತೆ? ಅದನ್ನ ಕುವೆಂಪು ಬಣ್ಸಿದ್ರು ನೋಡಿ, ಸರ್ವ ಜನಾಂಗದ ಶಾಂತಿ ತೋಟ ಅಂತೆ. ಇಲ್ಲಿರೋರೆಲ್ಲ ಹೂಗಳು. ಇವತ್ ನೋಡಿದ್ರೆ ವಿಷ ಹಾಕಕ್ಕೆ ಈ CT ರವಿ ಅಂತವ್ರು, ಇವನ್ ಎತ್ತಾಳ್ ಅಂತವ್ರು, ಮನೆ ಹಾಳ್ರು. ಇರ್ಲಿ, ಏನೇ ಮಾಡಿದ್ರು ಕೂಡ ಅದನ್ನ ಹಿಡಿದಿಡಕ್ಕೆ ಮೇಲೆ ಒಂದು ದಿವ್ಯ ಶಕ್ತಿ ಇದೆ. ಅದೆಲ್ಲದನ್ನು ಮಾಡ್ತಾ ಇದೆ. ಒಂದಲ್ಲ ಒಂದ್ ದಿವಸ ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಒಬ್ಬ ನಾಯಕ ಬಂದೇ ಬರ್ತಾನೆ. ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರ್ತಿ ಮಾಡ್ತಾನೆ. ನೀವು ಆತ್ಮವಿಶ್ವಾಸದಿಂದ ಜೀವನ ಮಾಡಬೇಕು. ನಿಮ್ಮ ಮುಖದಲ್ಲಿ ನಗು ಇರಬೇಕು. ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ ನಂಬಿಕೆ ಇರಬೇಕು. ಅಂತ ಸರ್ಕಾರನ
ನಾವು ಕೊಡ್ತೀವಿ. ನೀವು ನೋಡಿರ್ಬೇಕು ಏಕ್ ದಿನ ಕಾ ಸಿಎಂ ಅಂತ ಅನಿಲ್ ಕಪೂರ್ ಮಾಡ್ತಾನೆ ಹಿಂದಿ ಫಿಲ್ಮ್ ಅಲ್ಲಿ. ಬಟ್ ದ ಸೇಮ್ ಥಿಂಗ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಐ ಬಿಲೀವ್ ಇನ್ ಡ್ರೀಮ್ಸ್. ನಾನು ಕಣ್ಣು ಮುಚ್ಚಿ ನಿದ್ರೆ ಹೋಗ್ಬೇಕಾರೆ ಕನ್ಸು ಕಾಣುವಂತ ವ್ಯಕ್ತಿ ಅಲ್ಲ. ನಾನು ಎಚ್ಚರವಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ನನ್ನ ಕನಸನ್ನು ಕಾಣುವಂತ ವ್ಯಕ್ತಿ. ನಾ ಕಂಡ ಕನಸು ಎಲ್ಲ ನಿಜ ಆಗಿದೆ. ಖಂಡಿತವಾಗಿ ನಾನು ಅಡ್ವೊಕೇಟ್ ಆಗ್ಬೇಕು ಅನ್ಕೊಂಡೆ, ಅಡ್ವೊಕೇಟ್ ಆದೆ. ಅದಕ್ಕೆ ಮುಂಚೆ ಕಾಂಟ್ರಾಕ್ಟ್ ಆಗ್ಬೇಕು ಅಂತ ಆದೆ. ನಾನು ಶ್ರೀಮಂತ ಆಗ್ಬೇಕು ಅಂತ ಅನ್ಕೊಂಡೆ, ಶ್ರೀಮಂತ ಆದೆ. ನಾನು ಲವ್ ಮಾಡಿ ಮದುವೆ ಮಾಡ್ಕೊಬೇಕು ಅಂದೆ, ಮಾಡ್ಕೊಂಡೆ. ನನ್ನ ಜೀವನದಲ್ಲಿ ನಾನು ಎಲ್ಲಾವುದು ನೋಡ್ಬೇಕು ಅಂದೆ, ಎಲ್ಲಾವುದು ನೋಡ್ಕೊಂಡ್ ಬಂದೆ. ಹಿಮಾಲಯ ನೋಡ್ದೆ, ಜೈಲ್ ನೋಡ್ದೆ, ಹೋರಾಟ ನೋಡ್ದೆ, ಕಣ್ಣಲ್ಲಿ ನೀರ್ ನೋಡ್ದೆ. ಆಯ್ತಾ, ಏನ್ ನೋಡಿಲ್ಲ, ಎಲ್ಲಾವುದು ನೋಡ್ದೆ. ಎಲ್ಲಾ ನೋಡಿದ್ಮೇಲೆ ಆ ಒಂದು ಮೆಚುರಿಟಿ ಬಂತು. ಇವತ್ತು ಯಾರಿಗೂ ಭಯ ಬೀಳಲ್ಲ. ಕಾರಣ ಯಾಕೆಂತಂದ್ರೆ ನಿಮ್ಮ ಧ್ವನಿ. ನಾನು ಇವತ್ತೇನೇ ಮಾಡ್ದು ಅದು ನಿಮ್ಮ ಧ್ವನಿ. ನಾನು ಹೇಳ್ದಲ್ಲ, ಸರ್ಕಾರ ಸಹ ಸಾಮಾನ್ಯ ಜನರ ಸರ್ಕಾರ ಆಗ್ಬೇಕು. ಆವತ್ತೇ ನಮ್ಮ ದೇಶ, ನಮ್ಮ ರಾಜ್ಯ, ನಾವು ಉದ್ಧಾರ ಆಗೋದು ಅಂತ ಹೇಳುತ್ತಾ, ದಯಮಾಡಿ ಈ ಕನಸುಗಳನ್ನ ಇದು ಒಂದಲ್ಲ ಒಂದ್ ದಿವಸ ನನ್ಸಾಗುತ್ತೆ. ದ ಡೇ ಇಸ್ ನಾಟ್ ಫಾರ್. ನಾವೆಲ್ಲ ನಗ್ತೀವಿ, ಸ್ಮೈಲ್ ಇರುತ್ತೆ, ನಮ್ಮ ಭವಿಷ್ಯ ಗಟ್ಟಿಯಾಗಿರುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಿರುತ್ತೆ, ನಮ್ಮ ದೇಶದ ಆರ್ಥಿಕತೆ ಭದ್ರವಾಗಿರುತ್ತೆ. ವಿ ಪ್ರಾಮಿಸ್ ಯು ದಿಸ್. ರೀ, ಒಂದ್ ದಿವಸ 20 ವರ್ಷಗಳ ಹಿಂದೆ ಕರ್ನಾಟಕದಿಂದ ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದ. ಇವತ್ತು ಗುಜರಾತಿಗಳು ದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದ್ ದಿವಸ ಈ ಕರ್ನಾಟಕ ಮತ್ತೊಬ್ಬ ಪ್ರೈಮ್ ಮಿನಿಸ್ಟರ್ ಕೊಡುತ್ತೆ, ವಿಶ್ವವಿಖ್ಯಾತಿ ಪ್ರೈಮ್ ಮಿನಿಸ್ಟರ್ ನ ಕೊಟ್ಟೇ ಕೊಡುತ್ತೆ. ದ ಡೇ ಇಸ್ ನಾಟ್ ಫಾರ್. ಕರ್ನಾಟಕ ವಿಲ್ ಗಿವ್ ಇಟ್ಸ್ ಪ್ರೈಮ್ ಮಿನಿಸ್ಟರ್ ಟು. ನಮ್ಮ ಆ ಜಾಗದಲ್ಲಿ ನಮ್ಮ ಕನ್ನಡಿಗ ಕೂತ್ಕೊಂತಾನೆ, ಅವನು ಜಗತ್ ವಿಖ್ಯಾತಿ ಆಗ್ತಾನೆ. ಕರ್ನಾಟಕದಲ್ಲಿ ಸಿಎಂ ಅಲ್ರಿ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಕನ್ನಡಿಗರು. ಅವರು ಜಗತ್ ವಿಖ್ಯಾತಿ ಆಗ್ತಾರೆ. ಜಗತ್ತಲ್ಲಿ ಒಬ್ಬ ಇಂಟೆಲೆಕ್ಚುಯಲ್ ಅನ್ನೋ ಹೆಸರು ತಗೊಂತಾರೆ. ಬೇರೆ ಬೇರೆ ದೇಶಗಳು ಅವರಿಂದ ಅಡ್ವೈಸ್ ತಗೊಳ್ಳೋಂತ ಸಮಯ ಬರ್ತದೆ. ಆ ವ್ಯಕ್ತಿ ಪ್ರೀತಿ ಮಾಡ್ತಾನೆ, ಆ ವ್ಯಕ್ತಿ ಪ್ರೀತಿಯನ್ನು ಹಂಚ್ತಾನೆ, ಯಾರನ್ನು ದ್ವೇಷ ಮಾಡಲ್ಲ, ಗನ್ನಲ್ಲಿ ಸಾವಿನಲ್ಲಿ ಯಾವತ್ತು ಖುಷಿ ಪಡಲ್ಲ, ಯಾರನ್ನು ಒಡೆದಾಡಲ್ಲ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿ ಆಗ್ತಾನೆ. ಆ ದಿಸಗಳು ಅದು ಒಬ್ಬ ಕನ್ನಡಿಗನೇ ಆಗ್ತಾನೆ. ದಟ್ ಈಸ್ ಮೈ ಪ್ರಾಮಿಸ್ ಅಂತ ಹೇಳುತ್ತಾ ಈ ಲೈವ್ ಅನ್ನ